ಅಂಶಗಳ ವಿಶ್ಲೇಷಣೆ. ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಯೋಗ ತುಂಬಾನೇ ಅವಶ್ಯಕ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅದೇ ಸಂದೇಶವನ್ನ ಸಾರಿದ್ರು. ಯಾವ ಕಾರಣಕ್ಕಾಗಿ ಯೋಗವನ್ನ ಮಾಡಬೇಕು? ನಮ್ಮ ದೇಹದ ಒಂದು ಆರೋಗ್ಯಕ್ಕಾಗಿ, ಮನಸ್ಸಿನ ಆರೋಗ್ಯಕ್ಕಾಗಿ ಈ ಒಂದು ಯೋಗ ಎಷ್ಟು ಅತ್ಯುತ್ತಮ ಅನ್ನೋದನ್ನ ಕೂಡ ಹೇಳಿದ್ರು. ನಮ್ಮ ಸ್ಟುಡಿಯೋದಲ್ಲಿ ಈಗಾಗಲೇ ಯೋಗ ಇನ್ಸ್ಟ್ರಕ್ಟರ್ ಸ್ವಾತಿ ಕೂಡ ಇದ್ದಾರೆ, ಜೊತೆಗೆ ಕಹಿರ್ ಹಾಕಿಮ್ ಕೂಡ ಇದ್ದಾರೆ. ಸೊ ಅವರು ಒಂದಷ್ಟು ಆಸನಗಳನ್ನ ಮಾಡಿ ತೋರಿಸ್ತಾರೆ. ಸೊ ಸ್ವಾತಿ, ನಮಗೆ ಸೂರ್ಯ ನಮಸ್ಕಾರದ ಮೂಲಕ ಈಗ ಆಸನಗಳನ್ನ ಮಾಡಿ ತೋರಿಸ್ತೀರಿ, ಹಾಗೆ ಅದರ ಬೆನಿಫಿಟ್ ಏನು ಅಂತಾನೆ ಹೇಳ್ತೀರಿ. ಓಕೆ. ಸನ್ ಸ್ಯಾಲ್ಯುಟೇಷನ್ ಮಾಡೋದ್ರಿಂದ ಫಸ್ಟ್ ಏನಂತಂದ್ರೆ ಇಟ್ಸ್ ಅ ಕಂಪ್ಲೀಟ್ ಬಾಡಿ ವರ್ಕೌಟ್. ಸೊ ಇಟ್ಸ್ ಅ ಕಂಪ್ಲೀಟ್ ಬಾಡಿ ವರ್ಕೌಟ್. ನೀವು ಮಾಡೋ ಪ್ರತಿಯೊಂದು ಆಸನದಲ್ಲೂ ಯುವರ್ ಹೋಲ್ ಬಾಡಿ ವಿಲ್ ಬಿ ಸ್ಟ್ರೆಚ್ಡ್. ಅದಕ್ಕೆ ಇನಿಷಿಯಲಿ ವೆನ್ ಇದು ಕ್ಲಾಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಬಿಗಿನಿಂಗ್ ಅಲ್ಲೇನೆ ಮಾಡಿಸ್ತೀವಿ. ಇಟ್ಸ್ ಅ ವೆರಿ ಗುಡ್ ಫಾರ್ಮ್ ಆಫ್ ವಾರ್ಮ್ ಅಪ್ ಆಲ್ಸೋ. ಓಕೆ. ಸೊ ಈಗ ಇವರು ಅವ್ರಿಗೆ ನಾನು ಸ್ಟೆಪ್ಸ್ ಹೇಳ್ಕೊಡ್ತೀನಿ ಅಂಡ್ ಶಿ ವಿಲ್ ಡೂ ಇಟ್. ಬಿಗಿನಿಂಗ್ ಆಫ್ ಯೋರ್ ಮ್ಯಾಥ್ಸ್. Come into Namaskar Mudra. Inhale, lift your hands up. ಈ ಆಸನನ ನಾವು ಹಸ್ತ ಉತ್ತಾನಾಸನ ಅಂತ ಕರಿತೀವಿ. ಈ ಆಸನ ಇದು ನೀವು ಇಲ್ಲಿ ಹೋಲ್ಡ್ ಮಾಡಿದ್ರೆ ಪರವಾಗಿಲ್ಲ. ತುಂಬಾ ಬ್ಯಾಕ್ ಸ್ಟ್ರೆಚ್ ಮಾಡಿದಾಗ ಯು ಹ್ಯಾವ್ ಟು ಹೋಲ್ಡ್ ಯುವರ್ ಬ್ರೀತ್ ಅಂಡ್ ಸ್ಟ್ರೆಚ್ ಯುವರ್ ಬ್ಯಾಕ್. BP ಇರೋರು ಈ ಆಸನ ಮಾಡೋ ಹಾಗಿಲ್ಲ. ಈ ಆಸನ ಮಾಡೋದ್ರಿಂದ ನಿಮ್ದು ಲೋವರ್ ಬ್ಯಾಕ್ ಸ್ಟ್ರೆಚ್ ಆಗುತ್ತೆ. ಎಕ್ಸೇಲ್, ಪಾದಹಸ್ತಾಸನ, ಬೆಂಡ್ ಫಾರ್ವರ್ಡ್. ಇಲ್ಲಿ ಅಗೇನ್ ನಿಮ್ಗೆ ಬ್ಯಾಕ್ ಏನಾದರೂ ಪ್ರಾಬ್ಲಮ್ ಇದ್ರೆ, ಬ್ಯಾಕ್ ಸ್ಟಿಫ್ನೆಸ್ ಇದ್ದಾಗ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಅಥವಾ ನಿಮ್ಗೆ ಬ್ಯಾಕ್ ಫ್ಲೆಕ್ಸಿಬಲ್ ಇದೆ ಅಂತ ಅನ್ನಿಸಿದಾಗ ಯು ಕ್ಯಾನ್ ಗೋ ಹೋಲ್ಡ್ ಯುವರ್ ಹೀಲ್ಸ್ ಅಂಡ್ ಪುಷ್ ಯುವರ್ ಹೆಡ್ ಡೌನ್. ಈ ಆಸನ ಮಾಡೋದ್ರಿಂದ ನಿಮ್ದು ಹ್ಯಾಮ್ಸ್ಟ್ರಿಂಗ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ಅಂಡ್ ಒಂದ್ ಏನಂತಂದ್ರೆ ನೀ ಸ್ಟ್ರೇಟ್ ಆಗಿರ್ಬೇಕು. ನೀವು ಇವಾಗ ನೀಸ್ ಬೆಂಡ್ ಮಾಡ್ಬಿಟ್ರೆ ನಿಮ್ಗೆ ಸ್ಟ್ರೆಚ್ ಆಗ್ತಿರೋದೇ ಗೊತ್ತಾಗೋದಿಲ್ಲ. ಮೂವ್ ಯುವರ್ ರೈಟ್ ಲೆಗ್ ಬ್ಯಾಕ್. ಅಶ್ವಸಂಚಾಲನಾಸನ. ರೈಟ್ ಲೆಗ್. ಇಲ್ಲಿ ಎರಡು ಕೈ ಫ್ಲಾಟ್ ಆಗಿರ್ಬೇಕು. ಅಂಡ್ ಪಾಸ್ಚರ್ ಕರೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ದು ನೀ ಹೀಲ್ ಮತ್ತೆ ನೀ ಪೆಲ್ವಿಸ್ ಅಲೈನ್ ಆಗಿರ್ಬೇಕು. ಆಮೇಲೆ ಬ್ಯಾಕ್ ನೀ ಸ್ಟ್ರೇಟ್ ಆಗಿರ್ಬೇಕು. ಈ ಆಸನಸ್ ಮಾಡೋದ್ರಿಂದ ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಥೈ ಮಸಲ್ ಸ್ಟ್ರೆಂಥನ್ ಆಗುತ್ತೆ. ಅಂಡ್ ಇದಕ್ಕೆ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು ಈ ಪಾಸ್ಚರ್ನ. ಅಲ್ಲಿಂದ ಮೂವ್ ಯುವರ್ ಲೆಫ್ಟ್ ಲೆಗ್ ಬ್ಯಾಕ್. ಅಧೋಮುಖ ಶ್ವಾನಾಸನ. ಈ ಆಸನ ಮಾಡೋದ್ರಿಂದ ನಿಮ್ದು ಅಗೇನ್ ಥೈ ಸ್ಟ್ರೆಚ್ ಆಗುತ್ತೆ, ನಿಮ್ಮ ಬ್ಯಾಕ್ ಸ್ಟ್ರೆಚ್ ಆಗುತ್ತೆ. ಅಂಡ್ ಪುಷ್ ಯುವರ್ ಹೆಡ್ ಡೌನ್, ಪುಷ್ ಯುವರ್ ಹೆಡ್ ಡೌನ್. ಅಂಡ್ ನಿಮಗೆ ಲೈಕ್ ಐ ಸೆಡ್, ಇದಕ್ಕೆ ಮುಂಚೆ ಹೇಳಿದ್ದೆ ನಾನು, ಈ ಆಸನ ಮಾಡೋದ್ರಿಂದ ಬ್ಲಡ್ ನಿಮ್ಮ ಮುಖಕ್ಕೆ ರಶ್ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದ ಬೇಸಿಕ್ ಪಾಸ್ಚರ್. ಯಾವುದೇ ಆಸನಕ್ಕೆ ಹೋಗ್ಬೇಕಂತಂದ್ರೂ ಯು ಫಸ್ಟ್ ಡೂ ಡೌನ್ವರ್ಡ್ ಡಾಗ್ ಇಂದಾನೆ ನೀವು ಮುಂದಕ್ಕೆ ಹೋಗ್ತೀರಾ. ಬ್ಲಡ್ ಫ್ಲೋ ಬ್ಲಡ್ ರಶಸ್ ಟು ಯುವರ್ ಫೇಸ್. ಅದರಿಂದ ನಿಮ್ಮ ಮುಖದಲ್ಲಿ ಗ್ಲೋ ಬರುತ್ತೆ. ಆ್ಯಂಡ್ ದೆನ್ ಡಾರ್ಕ್ ಸರ್ಕಲ್ಸ್, ಪಿಂಪಲ್ಸ್ ಅಥವಾ ಹೇರ್ ಫಾಲ್ ಏನೂ ಆಗೋದಿಲ್ಲ ಈ ಆಸನ ಮಾಡೋದ್ರಿಂದ. ಅಲ್ಲಿಂದ ವಿ ಗೋ ಟು ಶಶಾಂಕಾಸನ. ಅಗೇನ್ ಇದೊಂದು ಶಶಾಂಕಾಸನ ಇಸ್ ನಥಿಂಗ್ ಬಟ್ ಬಾಲಾಸನ. ದಿಸ್ ಇಸ್ ಒನ್ ಆಫ್ ದ ರಿಲ್ಯಾಕ್ಸಿಂಗ್ ಪಾಸ್ಚರ್. ಅಲ್ಲಿಂದ 8 ಫೋಲ್ಡ್ ಅಷ್ಟಾಂಗ ಪ್ರಣಾಮ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಿಮ್ಮ ನೀಸ್, ಚೆಸ್ಟ್ ಅಂಡ್ ಯುವರ್ ಫೋರ್ ಹೆಡ್ ಇಸ್ ಟಚಿಂಗ್ ದ ಫ್ಲೋರ್. ಫೋರ್ ಹೆಡ್. ಇಲ್ಲಿಂದ ಇನ್ಹೇಲ್ ಮಾಡಿಕೊಂಡು ಭುಜಂಗಾಸನ. ಅಗೇನ್ ಬ್ಯಾಕ್ ಲೋವರ್ ಬ್ಯಾಕ್ ಸ್ಟ್ರೆಚ್ ಆಗುತ್ತೆ ಈ ಆಸನ ಮಾಡೋದ್ರಿಂದ. ಅಂಡ್ ನಿಮ್ಮ ಶೋಲ್ಡರ್ಸ್ ಸ್ಟ್ರೆಚ್ ಆಗುತ್ತೆ. ಎಲ್ಲ ಕೂಡ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾನೆ ಮಾಡಬೇಕು. ಇನ್ಹೇಲ್ ಮಾಡ್ಕೊಂಡು ಹ್ಯಾವ್ ಟು ಗೋ ಟು ಭುಜಂಗಾಸನ. ಅಂಡ್ ಇಫ್ ಯು ಆರ್ ಹೋಲ್ಡಿಂಗ್, ನೀವು ಪಾಸ್ಚರ್ ಹೋಲ್ಡ್ ಮಾಡಿದ್ರೆ ನೀವು ಯು ಡೋಂಟ್ ಹ್ಯಾವ್ ಟು ಹೋಲ್ಡ್ ದ ಬ್ರೀದಿಂಗ್. ಅಲ್ಲಿ ಯು ಕ್ಯಾನ್ ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್. ಲೋವರ್ ಬ್ಯಾಕ್ ಇಟ್ ಹೆಲ್ಪ್ಸ್ ಯು ವಿತ್ ಇದು. ಅಗೇನ್ ಮತ್ತೆ ತುಂಬಾ ಬ್ಯಾಕ್ ಪೇನ್ ಇರೋರಿಗೆ ತುಂಬಾ ಸ್ಟ್ರೆಚ್ ಮಾಡಕ್ ಆಗೋದಿಲ್ಲ. ದೇ ವಿಲ್ ಹರ್ಟ್ ದೇರ್ ಬ್ಯಾಕ್. ಸೊ ಇಟ್ಸ್ ಅಪ್ ಟು ದೆಮ್. ಅವ್ರಿಗೆ ಎಷ್ಟು ತುಂಬ ಪುಷ್ ಮಾಡಬಾರ್ದು ಯಾವತ್ತೂ ಅಷ್ಟೇ. ವೆನ್ ಯು ಆರ್ ಡೂಯಿಂಗ್ ಎನಿ ಕೈಂಡ್ ಆಫ್ ಎಕ್ಸಸೈಸ್ ತುಂಬ ಪುಷ್ ಮಾಡಬೇಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಸ್ಟ್ರೆಚ್ ಮಾಡಿ. ಅಲ್ಲಿಂದ ಅಗೇನ್ ಡೌನ್ವರ್ಡ್ ಡಾಗ್, ಅಧೋಮುಖ ಶ್ವಾನಾಸನ. ಇಲ್ಲಿಂದ ಇನ್ಹೇಲ್, ಬ್ರಿಂಗ್ ಯುವರ್ ರೈಟ್ ಲೆಗ್ ಫಾರ್ವರ್ಡ್, ಅಶ್ವಸಂಚಾಲನಾಸನ. ಎಕ್ಸೇಲ್, ಲೆಫ್ಟ್ ಲೆಗ್ ಎನ್. ಲೈಕ್ ಐ ಸೆಡ್, ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಪುಷ್ ಮಾಡಿ. ತುಂಬ ಬ್ಯಾಕ್ ಪೇನ್ ಇರೋರು ಜಾಸ್ತಿ ಪುಷ್ ಮಾಡೋದಕ್ಕೆ ಹೋಗಬೇಡಿ. ಅಗೇನ್ ಯು ಹರ್ಟ್ ಯುವರ್ ಬ್ಯಾಕ್. ಇಲ್ಲಿಂದ ಪುಷ್ ಯುವರ್ ಹೆಡ್ ಡೌನ್, ಟ್ರೈ ಟು ಟಚ್ ಯುವರ್ ನೋಸ್ ಟು ಯುವರ್ ನೀಸ್.
Inhale, lift your hands up. Gentle tilt to your back. Exhale ಮಾಡ್ತಾ come into ನಮಸ್ಕಾರ ಮುದ್ರ. ಇದು ಒಂದು ಸೈಕಲ್. ಸಿ ನೀವು ಒಂದು ಸೈಕಲ್ ಮಾಡಿದಾಗ ಇಟ್ ಟೇಕ್ಸ್ ಅಪ್ರಾಕ್ಸಿಮೇಟ್ಲಿ 5 minutes. ಬಿಗಿನರ್ಸ್ ಮಾಡ್ಬೋದು ಇದನ್ನ. ನೀವು ಮನೆಯಲ್ಲಿ ಏನಾದರೂ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ಬ್ರೀದಿಂಗ್ ಟೆಕ್ನಿಕ್ಸ್ ಕರೆಕ್ಟಾಗಿ ಗೊತ್ತಿದ್ರೆ ಯು ಕ್ಯಾನ್ ಪ್ರಾಕ್ಟೀಸ್ ಸನ್ ಸ್ಯಾಲ್ಯುಟೇಷನ್ಸ್ ಅಟ್ ಹೋಮ್. ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ 11 cycles ಸ್ಟಾರ್ಟ್ ಮಾಡಿ ಆ್ಯಂಡ್ ಸ್ಲೋ ಆಗಿ ಮಾಡಿ. ತುಂಬ ಫಾಸ್ಟಾಗಿ ಮಾಡೋದಕ್ಕೆ ಹೋಗಬೇಡಿ. ಫಾಸ್ಟಾಗಿ ಯಾವಾಗಲೂ ಒಂದ್ಸತಿ ಮಾಡ್ಬೋದು. ಅಂದ್ರೆ 12 times ಮಿತ್ರಾಯ ನಮಃ ಅದು ಮಂತ್ರಗಳು ಹೇಳ್ಕೊಂಡು ಮಾಡೋದು ಇಸ್ ಅ ಡಿಫ್ರೆಂಟ್ ಥಿಂಗ್. ನೀವು ಅಂಡ್ ನಿಮ್ಗೆ ಆಡಿಯೋ ಸಿಗುತ್ತೆ ನಿಮಗೆ ಮಂತ್ರಗಳದ್ದು. ನೀವು ಆಡಿಯೋ ಹಾಕೊಂಡು ಮಾಡ್ಬೋದು. ಇಟ್ಸ್ ಅಗೇನ್ 12 mantras. ಸೊ ಇನಿಷಿಯಲಿ ಬಿಗಿನರ್ಸ್ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಡೂ ಅಟ್ ಹೋಮ್. ಪ್ರಾಕ್ಟೀಸಿಂಗ್ 11 cycles ಆಫ್ ಸನ್ ಸ್ಯಾಲ್ಯುಟೇಷನ್ಸ್ ಎವ್ರಿ ಡೇ, ದರ್ ಇಸ್ ನಥಿಂಗ್ ಲೈಕ್ ಇಟ್. ಯಾಕೆ ಅಂತಂದ್ರೆ ನೀವು ಇವಾಗ ನಾನೊಂದು ಪಾಸ್ಚರ್ ಮಾಡಿದ್ರೆ ಅದು ಬರೀ ನನ್ನ ಕಾಲಿಗೆ ವರ್ಕ್ ಆಗುತ್ತೆ. ಬಟ್ ನೀವು ಇದು ಮಾಡೋದ್ರಿಂದ ಇಟ್ಸ್ ಅ ಕಂಪ್ಲೀಟ್ ಬಾಡಿ ವರ್ಕ್ಔಟ್. ಓಕೆ. ಜೊತೆಗೆ ನೀವು ಆಗ್ಲೇ ನಾವು ಒಂದು ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಕೆಲವರು ತುಂಬಾ ಫಾಸ್ಟ್ ಆಗಿ ಮಾಡ್ತಾರೆ ಅನ್ನುವಂಥದ್ದು, ತುಂಬಾ 100 times 108 times ಮಾಡುವಂಥದ್ದು. ಇಸ್ ಇಟ್ ಗುಡ್ ಹೇಗೆ ಅಂತ ಹೇಳಿ? ಸಿ ಒನ್ಸ್ ಇನ್ ಅ ವೈಲ್ ಮಾಡ್ಬೋದು ನೀವು, ಬಟ್ ಅದನ್ನ ಡೋಂಟ್ ಮೇಕ್ ಇಟ್ ಅ ಹ್ಯಾಬಿಟ್. ಎವ್ರಿ ಡೇ 108 cycles ಮಾಡಿ ಫಾಸ್ಟ್ ಆಗಿ ಮಾಡೋದು ಇಟ್ ವಿಲ್ ಜಸ್ಟ್ ಬಿಕಮ್ ಅ ಕಾರ್ಡಿಯೋ. ನಿಮ್ಗೆ ಬಾಡಿಗೆ ಅದು ಏನು ಎಫೆಕ್ಟೇ ಆಗೋದಿಲ್ಲ. ನಿಮ್ದು ಯಾವ ಮಸಲು ಸ್ಟ್ರೆಚ್ ಆಗೋದಿಲ್ಲ ನೀವು ಫಾಸ್ಟ್ ಆಗಿ ಮಾಡೋದ್ರಿಂದ. ಸೊ ಒನ್ಸ್ ಇನ್ ಅ ವೈಲ್ ಮಾಡಿ ಪರವಾಗಿಲ್ಲ, ಬಟ್ ದೆನ್ ಎವ್ರಿ ಡೇ ಪ್ರಾಕ್ಟೀಸ್ ಮಾಡೋರು ನಿಧಾನವಾಗಿ ಮಾಡಿ, ಸೊ ದಟ್ ಯು ಹೋಲ್ಡ್ ಆನ್ ಟು ದ ಪಾಸ್ಚರ್ಸ್. ನಿಮ್ ಬಾಡಿ ಹೇಗೆ ಸ್ಟ್ರೆಚ್ ಆಗ್ತದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನಿಧಾನವಾಗಿ ಮಾಡಿದಾಗ ವಿತ್ ದ ಬ್ರೀದಿಂಗ್ ಟೆಕ್ನಿಕ್ಸ್. ನೆಕ್ಸ್ಟ್ ಹಾರ್ಟ್ಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಆಸನಗಳನ್ನ ಮಾಡೋದಾದ್ರೆ, see any kind of asanas that you do, asanas hold ಮಾಡೋದು is very important. So ಯಾವುದನ್ನು ಅಷ್ಟೇ ಫಾಸ್ಟ್ ಆಗಿ ಮಾಡೋದಕ್ಕೆ ಹೋಗಬೇಡಿ. there are one drawback that you'll end up in with lot of injuries and ನಿಮಗೆ posture correction. see initially ನೀವು sun salutation ಮಾಡುವಾಗ you don't need an instructor, but when you are doing asanas you definitely need an instructor because again injuries ಜಾಸ್ತಿ ಆಗುತ್ತೆ ನಿಮಗೆ if you don't have a proper instructor. ಓಕೆ, ನೆಕ್ಸ್ಟ್ ಆಸನ ಈಗ ಒಂದು ವಿ ವಿಲ್ ಡೂ ಅ ಸೆಟ್ ಆಫ್ ವೀರಭದ್ರಾಸನ ಸೀರೀಸ್. ದಟ್ ವಿಲ್ ವೀರಭದ್ರಾಸನ ಸೀರೀಸ್ ಮಾಡೋದ್ರಿಂದ ನಿಮ್ಮ ಥೈ ಮಸಲ್ ಸ್ಟ್ರೆಚ್ ಆಗುತ್ತೆ. ಕಮ್ ಇನ್ ಟು ಡೌನ್ವರ್ಡ್ ಡಾಗ್. ಇಲ್ಲಿಂದ ಬ್ರಿಂಗ್ ಯುವರ್ ರೈಟ್ ಲೆಗ್ ಫಾರ್ವರ್ಡ್ ಇನ್ ಬಿಟ್ವೀನ್ ಯುವರ್ ಪಾಮ್ಸ್. ಕಾಲ್ ಎಕ್ಸಾಕ್ಟ್ಲಿ ಇನ್ ಬಿಟ್ವೀನ್ ಯುವರ್ ಪಾಮ್ಸ್ ಬರಬೇಕು ಅಂಡ್ ದೆನ್ ಯು ಹ್ಯಾವ್ ಟು ಡ್ರಾಪ್ ಯುವರ್ ಬ್ಯಾಕ್ ಹೀಲ್ ಡೌನ್. ಫ್ರಮ್ ದೇರ್ ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್ ಟು ದ ಸ್ಕೈ. ಈ ಆಸನ ಮಾಡೋದ್ರಿಂದ ಅಗೇನ್ ಇಫ್ ಯು ಲೀನ್ ಫಾರ್ವರ್ಡ್ ನೀ ಇಂಜುರಿ ಆಗುತ್ತೆ. ಸೊ ಮೇಕ್ ಶ್ಯೂರ್ ದಟ್ ಯುವರ್ ಬ್ಯಾಕ್ ಇಸ್ ಸ್ಟ್ರೇಟ್, ಆರ್ಮ್ಸ್ ಆರ್ ಅಲೈನ್ ವಿತ್ ಯುವರ್ ಇಯರ್ಸ್. ಇಲ್ಲಿ ಯು ಕ್ಯಾನ್ ಹೋಲ್ಡ್ ದಿಸ್ ಪಾಸ್ಚರ್ ಫಾರ್ 20 seconds at least. ನೀವು ಆ 20 seconds ಹೋಲ್ಡ್ ಮಾಡಿದಾಗ ಯು ಕ್ಯಾನ್ ಫೀಲ್ ದಟ್ ಬರ್ನ್ ಆನ್ ಯುವರ್ ಥೈಸ್. ಅಲ್ಲಿಂದ ಪಾಮ್ಸ್ ಡೌನ್, ರೈಟ್ ಲೆಗ್ ಬ್ಯಾಕ್. ಇದನ್ನ ಸೇಮ್ ಯು ಹ್ಯಾವ್ ಟು ಡೂ ಇಟ್ ವಿತ್ ಯುವರ್ ಲೆಫ್ಟ್ ಲೆಗ್. ಡ್ರಾಪ್ ಯುವರ್ ರೈಟ್ ಹೀಲ್ ಡೌನ್, ಲಿಫ್ಟ್ ಯುವರ್ ಹ್ಯಾಂಡ್ಸ್ ಅಪ್. ಇವಾಗ ನೀವು ಪಾಸ್ಚರ್ ಕರೆಕ್ಷನ್ ಮಾಡಬೇಕು ಅಂತಂದ್ರೆ ನಿಮ್ ಲೆಗ್ ಎಕ್ಸಾಕ್ಟ್ಲಿ 90 degrees ಇರಬೇಕು. 90 degrees. You have to push your pelvis down. Knee to heel ಮತ್ತೆ knee to pelvis ಅಲೈನ್ ಆಗಿರಬೇಕು and your back leg straight ಆಗಿರಬೇಕು. Go down. ವೀರಭದ್ರಾಸನ 2 ಮಾಡೋಣ ಇವಾಗ. ಅಗೇನ್ ಡೌನ್ವರ್ಡ್ ಡಾಗ್. ಬ್ರಿಂಗ್ ಯುವರ್ ರೈಟ್ ಲೆಗ್ ಇನ್, ಡ್ರಾಪ್ ಯುವರ್ ಹೀಲ್ ಡೌನ್. ಫಸ್ಟ್ ವೀರಭದ್ರಾಸನ 1 ಅಲ್ಲಿ ವಿ ಲಿಫ್ಟೆಡ್ ಅವರ್ ಹ್ಯಾಂಡ್ಸ್ ಅಪ್. ಇಲ್ಲಿ ಯು ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್ ಔಟ್ ಅಂಡ್ ನೀವು ಸ್ಟ್ರೆಚ್ ಮಾಡಿದಾಗ ಯುವರ್ ಟೋಸ್ ಆರ್ ಪಾಯಿಂಟಿಂಗ್ ಔಟ್. ಅಗೇನ್ ಯುವರ್ one leg is 90 degrees. Drop your heel down. This heel down like we did Virabhadrasana 1, like this. Stretch your hands out. Bring this leg, ee kaal onchuru munde tagondu barbeku. Bring this leg forward. Stretch your hands out. Straight.
ಈ ಆಸನ ಮಾಡಿದಾಗ ನೋಡಿ your shoulders has to be aligned and you have to turn and look at your fingers pointing out, you have to turn and look at your fingers. Again ಇದನ್ನು 20 seconds ಹೋಲ್ಡ್ ಮಾಡ್ಬೋದು ಈ ಪಾಸ್ಚರ್ನ. palms down, right leg back, come up on your mats. Virabhadrasana 3, this is again a balancing posture. ಓಕೆ. You lift your hands up, press your palms together, ಇಲ್ಲಿಂದ exhale ಮಾಡ್ತಾ you bend forward. ಇದಕ್ಕೊಂದಷ್ಟು ಪ್ರಾಕ್ಟೀಸ್ ಬೇಕಾಗುತ್ತೆ. ಪ್ರಾಕ್ಟೀಸ್ ಹೌದು, ಇದನ್ನ ಇನಿಷಿಯಲಿ ಪ್ರಾಕ್ಟೀಸ್ ಮಾಡೋರು ಯು ಕ್ಯಾನ್ ಡೂ ಇಟ್ ಟುವರ್ಡ್ಸ್ ದ ವಾಲ್. ಓಕೆ. ನೀವು ಗೋಡೆಗೆ ಸಪೋರ್ಟ್ ತಗೊಂಡು ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ನೀವು ಈ ಆಸನ ಮಾಡಿದಾಗ ನೋಡಿ ನಿಮ್ದು ಹೀಲ್ ಅಂಡ್ ಯುವರ್